ಸ್ಟೀಲ್ ಫ್ಯಾಕ್ಟರಿ ಹಾಕಲು ಅನುಮತಿ ಪಡಿ. ಅವರು ತೋರಿಸಿದ ಫ್ಯಾಕ್ಟರಿ ಹಾಕಲು ಯೋಗ್ಯವಾದ ಸ್ಥಳವಿದೆ ಅಂತ ಕೃಷಿ ಮಂತ್ರಿಗೆ ಹೇಳಿ ಅನುಮತಿ ಕೊಡಿಸಿ. ಚುನಾವಣೆ ಬರಲಿ, ಚುನಾವಣೆಗೆ ನಿಲ್ಲುವವನು ನೀನು, ಗೆಲ್ಲಿಸುವವನು ನಾನು. ಸರಿ. ನಾನು ಆಗಿದ್ದೇ ಮಾತು, ನಡೆದಿದ್ದೇ ದಾರಿ. ಇಡೀ ಸರ್ಕಾರವೇ ನನ್ನ ಕೈ ಸೇರುವಾಗ ಆ ರಾಮದೇವನಂತ ರೈತನನ್ನು ನುಂಗಿ ನೀರು ಕುಡಿಯೋದೇನು ಮಹಾ ರಾಮ್ಯ. ಸ್ವಚ್ಛ ಕೃಷಿ ಎರೆಭೂಮಿಯನ್ನು ನನ್ನ ಕೈವಶ ಮಾಡಿಕೊಂಡು ಹಳ್ಳಿಯ ದೂರ ನಾನು ಎಂದು ಹಳ್ಳಿನಿಂದ ಕುಸ್ತಿ ಗಡಿಯಾಗಿ ಮೆರೆಯುವ ನಿನ್ನ ಬೆಸರಂಗಿಯನ್ನು ನನ್ನ ಕಾಲಿಗೆ ಹಾಕಿ ತೂಗು ಬರುತ್ತಾರೆ. ನನ್ನ ಹೆಸರು ಬೆಟ್ಟಪ್ಪ ಗೌಡರೇ ಅಲ್ಲ. ಏನಾಯ್ತು? ನಾವು ಕಳಿಸಿದ ಲಾರಿ ಹೆಸರು ಮತ್ತು ತೊಗರಿ ತುಂಬಿದ ಗಾಡಿ ಫ್ಯಾಕ್ಟರಿ ಹಿಡಿದಿದ್ದಾನಂತಣ. ಅಂದರೆ ತೊಗರಿ ಚೀಲದೊಂದಿಗೆ ಗಾಂಜಾ ತುಂಬಿದ ಗಾಡಿಯನ್ನು ಹಿಡಿದಿರುವನೆ? ಹೌದಣ್ಣ. ಲಾರಿ ಡ್ರೈವರ್ ಫೋನ್ ಹಚ್ಚಿದ್ದಾನೆ, ಬೇಗನೆ ಮಾತನಾಡಿ. ಹಲೋ, ಅವನ್ ಯಾವ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಅಲ್ಲಿ ನಿನ್ನ ಗಾಡಿ ಹಿಡಿದವನು? ಅವನ ಭುಜದ ಮೇಲೆ ಎಷ್ಟು 3 ಸ್ಟಾರ. ಆಯ್ತು, ಈಗಲೇ ಅವನ ಕಥೆ ಮುಗಿಸಿ ಬಿಡ್ತೀನಿ. ಕೊಡೋನೆ ಅವನ ಕೈಗೆ ನಿನ್ನ ಫೋನ್. ನಾನು ಮಾತಾಡ್ತಿದ್ರಂತ ಅವನಿಗೆ ನನ್ನ ಜೊತೆ ಮಾತಾಡೋದಿಲ್ಲಂತೆ. ಈ ಬೆಟ್ಟಪ್ಪ ಯಾರು ಅಂತ ತೋರಿಸ್ತೀನಿ ಆ ಕಾಕಿಗೆ. ನೀನು ಮಾತಾಡುತ್ತಾನೆ ಆ ಸರ್ಕಲ್ ನಲ್ಲೇ ಇರು. ಕಪಾಲಿ, ಈ ಬೆಟ್ಟಪ್ಪನ ಎದುರು ಹಾಕಿಕೊಂಡು ಆ ಸರ್ಕಲ್ ತೋರಿಸ್ಬೇಕು ನಮ್ಮ ತಾಕತ್ತು. ಈಗೇನು ಅವನ ಸಾವಿಗೆ ಸಿದ್ಧತೆ ಮಾಡಬೇಕು ಹೇಳೋಣ. ಹಣ ಕೊಟ್ಟು ನಮ್ಮ ಗಾಡಿ ಬಿಡಿಸಿಕೊಂಡು ಬರಬೇಕು, ಇಲ್ಲ ಅದೇ ಗಾಡಿಯಲ್ಲಿ ಅವನ ಹಣ ಹೇಳಿಕೊಂಡು ಬರಬೇಕು. ಬೇಗ 2ರಂದು ಕಾರ್ಯ ಮುಗಿಸಿಕೊಂಡು ಬರ್ತಾನ ಈ ಕಪಾಲಿ. ಇಲ್ಲ ಕಪಾಲಿ, ಈ ಬೆಟ್ಟಪ್ಪ ಯಾರು ಅಂತ ಕಾಕಿಗೆ ತೋರಿಸಬೇಕಾದರೆ ಹಣ ಕೊಟ್ಟು ಅವನ ಗಾಡಿ ತರಬಾರದು. ಅವನ ಹಣ ಮಾಡಿ ನಮ್ಮ ಗಾಡಿ ತರಬೇಕು. ಹಾಗಂತ ರೆಡಿ ಮಾಡೋ ಅವನ ತಿಕ್ಕಿ ತೆಗೆಯೋ ಗಾಡಿನ ತರ್ತೀರ ಎಕ್ಸೆಂಟ್ ಮಾಡುವ ಗಾಡಿನ. ಕಪಾಲಿ, ಇದೇ ಅಲ್ಲ ಹೊಸ ನಂಬರ್ ಡೂಪ್ಲಿಕೇಟ್ ಗಾಡಿ. ಆ ಗಾಡಿನೇ ಬೇರೆನಾ? ಪೊಲೀಸ್ ಡಿಪಾರ್ಟ್ಮೆಂಟ್ ದೀಪ ಹುಡುಕಿದರೆ ನೀವು ಮಾತ್ರ ಗೃಹ ಮಂತ್ರಿ ಜೊತೆ ಇರಿ. ನಾ ಈಗಲೇ ಹೋಗಿ ಕತೆ ಮುಗಿಸಿ ಬರುತ್ತೇನೆ. ಯಕೋಚಿತ ಒಬ್ಬ ಪೊಲೀಸ್ ಅಧಿಕಾರಿಯನ್ನು ಸಾಯಿಸಕ್ಕೆ ಅವನ ಸಾಯಬೇಕೆ? ಸತ್ತಲ್ಲ, ಸಾಯಿಸುವವನು ನೀನು, ಸಾಯುವವನು ಅವನು. ಸತ್ತವರ ಜೊತೆಗೆ ಬೆಂಕಿಡಿಸುವವನು ನಾನು. ಏನು ಸಮಾಚಾರ? ಆ ಕೊಳ್ಳೇಗಾಲದ ಕ್ಲಾಸಿನಲ್ಲಿ ಅವನೊಬ್ಬ ಕಳ್ಳ ಪೊಲೀಸ್ ಇನ್ಸ್ಪೆಕ್ಟರ್ ನಮ್ಮ ಗಾಡಿ ಹಿಡಿದು ನಿಲ್ಲಿಸಿದಾನಂತೆ. ಅದು ಅವನ ತಪ್ಪಲ್ಲ, ಅದು ನಿಮ್ಮ ತಪ್ಪು. ಅಂದರೆ ಅಂಗೈ ಗುಂಡಿಗೆ ಕನ್ನಡಿ ಹುಡುಕುವುದೇ? ಬೆಟ್ಟಪ್ಪ, ನಿಮ್ಮ ಗಾಡಿ ಇದೇ ವೇಳೆಗೆ ಇಂಥ ಸಮಯಕ್ಕೆ
ಬರ್ತದೆ ಇಂಥ ನಂಬರ್ ಗಾಡಿ ಅಂತ ಹೇಳುವವರು ಯಾರು ಗೊತ್ತೇ? ಯಾರವನು ಈಗಿದ್ದಾನೆ? ಈ ರೈತನ ಹೆಸರೇ ನಾಡಿನ ಉಸಿರೆಂದು ಎಲೆ ಒಪ್ಪಿಸಿ ಈ ರಾಜ್ಯದ ರೈತ ಮುಖಂಡ ನಾನೇ ಎಂದು ಸೊಕ್ಕಿನಿಂದ ಮೆರೆದಾಡುತ್ತಿರುವ ಆ ರಾಮದೇವನ ತಮ್ಮ ಹಳ್ಳಿಯ ಹುಡುಗ ಉಡಾಳ ಬಸವಂಗಿನೇ ಇಷ್ಟಕ್ಕೆಲ್ಲ ಕಾರಣ. ಅಂದರೆ ನಮಗೆ ತಿಳಿಯವರ ಬದುಕಲಾಗುತ್ತದೆ ಯಾವ ಬದುಕನ್ನು ಈಗೇನು ಮಾಡಲಿ ಹೇಳು? ಈಗಲೇ ಅವನನ್ನು ಕರೆಸಿ ಅವನು ಕಣ್ಣುಗಳೇ ಕಿವಿಸರೆ ಇಲ್ಲ ಅವನ ಎದೆಸಿ ಹೊರಬರುವ ರಕ್ತ ಕುಡಿಯರೆ ಏನು ಮುದಿರ ತಾವು ಮಾಡಲಿ ಅವನೇ ಮಾಡಿರುವನೆಂದು ನೀವು ಮೌನವಾಗಿ ಕುಳಿತರೆ ನೀವು ಒತ್ತಡಗಿಂದಲೇ ಮಾಯವಾಗಿ ಬಿಡಬೇಕಾಗುತ್ತದೆ ಈ ಲೋಕದಿಂದ. ನೆನಪಿರಲಿ. ಶಾಂತನಾಗು ಸ್ನೇಹಿತ, ಶಾಂತನಾಗು. ಆವೇಶಕ ಅನುಮತಿ ಮಾಡಿಕೊಟ್ಟು ಅನಾಹುತಕ ಗುರಿ ಆಗ್ಬಾರ್ದ್ರಿ ಗೌಡ್ರ. ಮುಳ್ಳನ್ನು ತೆಗಿಬೇಕು. ಅಂದರೆ ನೀನೇನು ಪ್ಲಾನ್ ಮಾಡಿ ಹೋಗ್ಬಿಟ್ಟಿರೋ ಸ್ವಲ್ಪ ಅಷ್ಟು ತಿಳಿಯೋದಿಲ್ರಿ ನಿಮಗ. ಅದಕ್ಕೆ ನಾನು ನಿಮ್ಗೆ ಅನ್ನೋದು ಹುಚ್ಚು ಮುಂಡೆದು ಅಂತ. ಹಲೋ, ಆ ಸುಧಾಕರ್ ಯಾರು? ಆ ಕಾವೇರಿ ಅಣ್ಣ. ಆ ಬಜರಂಗಿ ಯಾರು? ಆ ಕಾವೇರಿಯ ಗಂಡ. ಅಲ್ಲೇ ಇರೋದು ನೋಡ್ರಿ ಮಜಾ. ಈಗಿರುವಾಗ ಆ ಸಂಬಂಧ ಕೂಡೇ ಕೊಡ್ತದೆ. ಆ ಕಾವೇರಿ ಅಣ್ಣನ ಮನ ಒಲಿಸಿ ನಮ್ಮ ಕೇಸನ್ನು ಡೀಲ್ ಮಾಡೇ ಮಾಡುತ್ತಾಳೆ. ನಮ್ಮ ಕೆಲಸ ಸಕ್ಸಸ್ ಆಗೋದು ನೋ ಗ್ಯಾರಂಟಿ. ಅವರಿಬ್ಬರ ಹೆಂಡಂದರು ನಮ್ಮ ಕೈವಶ. ಕೂಟ ಬಸಪ್ಪ, ಇದ್ದರಿರಬೇಕು ನೀನಂತ ಬುದ್ಧಿವಂತ ಗೆಳೆಯ. ಬನ್ನಿ ಹೋಗೋಣ. ಸೀತಾ, ಅದೇನು ಕೆಲಸ ಮಾಡ್ತೀವಿ? ಬನ್ನಿ ಸ್ವಾಮಿ, ಮನೆಯನ್ನೆಲ್ಲ ಸ್ವಚ್ಛ ಮಾಡ್ತಾ ಇದ್ದೆ. ಅಲ್ಲ ರೀ, ರೈತರ ಮೀಟಿಂಗ್ ಇದೆ ಹೋಗ್ತೀನಿ ಅಂತ ಹೇಳಿದ್ರಲ್ಲ, ಅಲ್ಲಿ ಹೋಗಿ ಬಂದ್ರಾ? ಹೌದು ಸೀತಾ, DC ಆಫೀಸ್ಗೆ ಅಂತ ಕೃಷಿ ಮಂತ್ರಿಗಳು ಆಗಮಿಸಿ ಮುಳುಗಡೆ ನೆರೆ ಸಂತ್ರಸ್ತರ ಬಗ್ಗೆ ಮೀಟಿಂಗ್ ಮಾಡಿದರು. ಅದರಲ್ಲಿ ನಮ್ಮಂತ ರೈತ ಮುಖಂಡರನ್ನು ಕರೆಸಿ ಆಗು ಹೋಗುವ ಬಗ್ಗೆಗಳ ವಿಚಾರಿಸಿ ರೈತರ ಅಕೌಂಟ್ಗೆ ಹಣ ಸೇರಬೇಕೆಂದು DC ಗಳಿಗೆ ಸೂಚಿಸಿ ಬಿಟ್ಟರು ಸೀತಾ. ಅಂದ್ರೆ ಮನೆ ಬೆಳೆ ನಾಶವಾದ ಬಗ್ಗೆ ಪರಿಹಾರ ಕೊಡುತ್ತಿದ್ದಾರೆಯೇ? ಹೌದು ಸೀತಾ, ಹೋದ ವಾರದಲ್ಲಿ ನೆರೆಹೊಳೆ ಸಮೀಕ್ಷೆ ಮಾಡಿದ ಬಗ್ಗೆ ವರದಿ ತಿಳಿದುಕೊಂಡು ಮುಖ್ಯಮಂತ್ರಿಗಳು ಸಂಪೂರ್ಣ ನಾಶವಾದ ಮನೆಗೆ 5 ಲಕ್ಷ ಕೊಡುತ್ತಾರೆ. ಅರ್ಧ ಬಿದ್ದ ಮನೆಗೆ 1 ಲಕ್ಷ ಕೊಡುತ್ತಾರೆ. ಬೆಳೆ 1 ಎಕರೆದವರಿಗೆ 10,000 ಕೊಡುತ್ತಾರೆ. ಒಂದು ಜಾನುವಾರು ಸತ್ತರೆ 40,000, ಒಂದು ಕುರಿ ಮೇಕೆ ಸತ್ತರೆ 10,000. ಹೀಗೆ ದ್ರಾಕ್ಷಿ ಬೆಳೆ, ಲಿಂಬಿ ಬೆಳೆ 10 ವಾರಗಳ ಯೋಜನೆ ತಕ್ಕಂತೆ ಪರಿಹಾರ ಘೋಷಿಸಿದ ಬಗ್ಗೆ ತಿಳಿದುಕೊಂಡು ರೈತರ ಅಕೌಂಟ್ಗೆ ಹಣ ಸೇರಬೇಕೆಂದು ಖಡಕ್ ವಾರ್ನಿಂಗ್ ಮಾಡಿದರೆ ಸಿದ್ಧ. ಸರ್ಕಾರ ಕೊಟ್ಟ ಹಣದಿಂದ ರೈತರ ಜೀವನ ತೃಪ್ತಿಯಾಗುವುದೇ? ಛೇ, ಅದರ ಹೆಸರೇ ಪರಿಹಾರ ಸಿದ್ಧ. ಬೀಳುವ ಮನುಷ್ಯನಿಗೆ ಕೈಯಲ್ಲಿ ಕೂಲಾಸನ. ಈಗಲೇ PM ಕಿಸಾನ್ ಅಂತ ಕೇಂದ್ರ ಸರ್ಕಾರದ 6,000 ಕೊಡ್ತಾರೆ, ರಾಜ್ಯ ಸರ್ಕಾರದ 4,000 ಕೊಡ್ತಾರೆ. ಇದನ್ನು ದೊಡ್ಡದು ಮಾಡಿಕೊಂಡು ಈ ರೈತ ಜೀವನನ್ನ ನುಗ್ಗುವುದೇ ಅವನ ಕೆಲಸ. ಅಲ್ಲ ರೀ, ಪ್ರತಿ ಸಾರಿಯೂ ಇದೇ ರೀತಿ ಆದ್ರೆ ರೈತರ ಜೀವನ ದುಸ್ತರವಾಗೋದು ರೀ. ನಿನ್ನ ಮಾತಿನಲ್ಲಿ ಸತ್ಯವಿದೆ ಸೀತಾ. ಹೀಗಾಗಿ ಅನೇಕ ರೈತರು ಹೊಲ ಮನೆ ಮಾರಿಕೊಂಡು ಹಳ್ಳಿ ಬಿಟ್ಟು ಸಿಟಿ ಸೇರಿದರು. ಕಲಿತ ಮಕ್ಕಳೆಲ್ಲ ಡಾಕ್ಟರ್ನಾಗಬೇಕು, ಇಂಜಿನಿಯರ್ ಆಗಬೇಕು, ವಿಜ್ಞಾನ ಆಗಬೇಕೆಂದು ಬಯಸುತ್ತಾರೆ.
ರೈತನಾಗಿ ಬೇರೆ ಸುರಿಸಿ ದುಡಿಬೇಕಂತ ಯಾರೂ ಬಯಸುತ್ತಿಲ್ಲ ಸೀತಾ. ಹೀಗಾಗಿ ಕೃಷಿ ಪದ್ಧತಿ ತಳಮಟ್ಟಗಿಳಿದೆ. ಅನೇಕ ಫಲವತ್ತಾದ ಭೂಮಿಗಳು ಕಂಟಿ ಬೆಳೆದು ಬಂಜರ ಗೂಡುಗಟ್ಟಿದೆ. ಇಂಥ ಪರಿಸ್ಥಿತಿ ನೋಡಿ ನನ್ನಂತ ರೈತರಿಗೆ ಬೇಸರವಾಗುತ್ತದೆ, ನಾಚಿಕೆ ಬರುತ್ತದೆ. ರೈತರ ವಿಚಾರಕ್ಕೆ ಎದುರು ಮುಗಿದು ಹೋತು. ನೀವು ಮಾತಾಡೋ ಮಾತಿಗೆ ಮಿತಿನೇ ಇರೋದಿಲ್ಲ ರೀ. ಬನ್ನಿ ಒಳಗೆ. ನಿಲ್ಲು ಸೀತಾ, ನಿಲ್ಲು. ನಿನ್ನ ಮಹತ್ತಿನ ಮಧುರ ಸೀದನೆಯೇ ಆನಂದ ತರ. ಬಾಯಿ ಮಧುರ ಕೇಳಿ ನವಿಲಿನಂತೆ ನರಿಸಿತಲು ಗೆರೆ ಬಿಚ್ಚಾಡಲು ಅನ್ನದಾತನ ಆನಂದದ ಅಂದದ ಮಾತಿಗೆ ಅವಹೇಳನವೇ? ನಿಮ್ಮ ಪ್ರೇಮಕ್ಕೆ ಪಾರವೇ ಇಲ್ಲ. ಚಂದಾದ ಬಾಳೆಲ್ಲ ನಂದನ ಏನಿದೆ ನಿಮ್ಮ ಸಂತಸ? ವಯಸ್ಸಾದ್ರು ಈ ನಿಮ್ಮ ಅಣ್ಣ ಇದ್ದಾರಲ್ಲ, ಹಸುಳನಂತೆ ಹಠಮಾರಿ ಇದ್ದಾರೆಪ್ಪ. ಓಹೋ, ನನ್ನದಿರಲಿ. ಇಲ್ಲಿ ನೋಡು, ಏನಪ್ಪ ಬಜರಂಗಿ, ದಿನಾಲು ಒಬ್ಬನೇ ಹೊಲಕ್ಕೆ ಹೋಗಿ ಕುಸ್ತಿಯನ್ನು ಮುಗಿಸಿಕೊಂಡು ಬರುತ್ತಿದ್ದೆ ನೀನು. ಇವತ್ತು ನನ್ನ ಸೊಸೆ ಕಾವೇರಿಯ ಕೈ ಹಿಡಿದು ಬಂದಲ್ಲ, ಇದೇನು ಸಮಾಚಾರ? ಅದೊಂದು ದೊಡ್ಡ ಕಥೆ ಅಣ್ಣ. ತೋಳನ ಬಾಯಿಗೆ ಸಿಕ್ಕ ಕುರಿಯಂತಿತ್ತು ಇವಳ ಸ್ಥಿತಿ. ಅಂದರೆ ಇವಳು ಕಾಲೇಜಿಗೆ ಹೋಗಿದ್ದಿಲ್ಲವೇ? ಕಾಲೇಜು ರಜೆ ಇದ್ದ ಕಾರಣ ವಾಯು ವಿಹಾರಕ್ಕೆ ಹೊರಟ ಸಮಯದಲ್ಲಿ ಕಾಮುಕರ ಕಣ್ಣಿಗೆ ಬಿದ್ದ ಸ್ಥಿತಿ ಗಂಭೀರವಾಗುತ್ತಿತ್ತು. ಅದೇ ಸಮಯಕ್ಕೆ ನಾನು ಅಲ್ಲಿಗೆ ಹೋಗಿ ಅವನನ್ನು ವಾತು ಬುದ್ಧಿ ಕಲಿಸಿ ಈಗ ಇವಳ ಕೊರಳಿಗೆ ನಾನೇ ತಾಳಿ ಕಟ್ಟಿ ಸತಿ ಮಾಡ್ಕೋಬೇಕಂತ ಬಂದಿರುವೆ. ಅನುಮತಿ ಕೇಳ್ತಾ ಇದ್ದೇನಪ್ಪ. ಹೌದತ್ತಿಗೆ, ಹೌದತ್ತಿಗೆ.
ಈಗ ನಾವಿಬ್ಬರು ಮನಸ್ಸಾಕ್ಷಿಯಾಗಿ ಒಪ್ಪಿಕೊಂಡೆ ನಿಮ್ಮ ಒಪ್ಪಿಗೆ ಪಡೆಯಲು ಬಂದಿದ್ದೇವೆ. ನಿಮ್ಮ ಮಾತಿಗೆ ನಿಜವಿದೆ, ಆದರೆ ಇವಳನ್ನು ಆ ಸುಧಾಕರ್ ಒಪ್ಪಬೇಕಲ್ವಾ? ಅದೆಲ್ಲವನ್ನು ನಾನು ಸರಿಪಡಿಸ್ಕೊಳ್ತೇನೆ ಮಾವ. ಸಂತೋಷ. ಹಾಗಾದರೆ ನನ್ನೊಂದು ಮಾತು ಕೇಳಿರಿ ಕಾವೇರಿ. ಪ್ರೀತಿ ಎಂದರೆ ಬಜಾರದಲ್ಲಿ ಸಿಗುವ ವಸ್ತು ಅಲ್ಲ, ಹೃದಯದಲ್ಲಿ ಸಿಗುವ ವಸ್ತು. ಪ್ರೀತಿ ಧರ್ಮವನ್ನು ಅನುಸರಿಸಿದರೆ ಮೋಹ ಧರ್ಮವನ್ನು ಅನುಸರಿಸ. ಇಂಥ ಪ್ರೀತಿಯನ್ನು ಗಟ್ಟಿಗೊಳಿಸಿ ಕೆಟ್ಟ ಬಯಸುವ ಈ ಸಮಾಜದಲ್ಲಿ ದಿಟ್ಟ ಮಹಿಳೆ ನೀನಾಗಿ, ನನ್ನ ತಮ್ಮನ ದೇಹದ ವಜ್ರ ಕವಚ ನೀನಾಗಿ, ಅವನ ಗೆಲುವಿನ ನಗುವಿನ ನಕ್ಷತ್ರ ನೀನಾಗಬೇಕು. ಗೊತ್ತೇ ಕಾವೇರಿ? ಸತ್ಯವಾಗಿಯೂ ಈ ನಿಮ್ಮ ಮಾತನ್ನು ನಾನು ನಡೆಸ್ಕೊಡ್ತೀನಿ ಮಾವ. ಏಕೆಂದ್ರೆ ಈ ನಿಮ್ಮ ತಮ್ಮನ ಸತ್ಯದ ಹೋರಾಟದಲ್ಲಿ ಅದೆಂತವೇ ಕಷ್ಟ ಬರಲಿ, ಆ ಕಷ್ಟಕ್ಕೆ ನಾನು ಹೆಗಲು ಕೊಟ್ಟು ನಿಂತಿದ್ದೀನಿ. ಕಷ್ಟದ ಗೋಡೆ ಬಂದರೆ ಕಿತ್ತೂರು ರಾಣಿ ಚೆನ್ನಮ್ಮನಾಗೆ ಮದ್ದು ಹೊಡೆಯುತ್ತೇನೆ. ನೀವು ಅದರ ಬಗ್ಗೆ ಯೋಚನೆ ಮಾಡಬೇಡಿ. ತಪ್ಪರೆ ಕಾವೇರಿ, ಇಂದಿನಿಂದ ಸಾಗಲಿ ನಿಮ್ಮ ರಥದ ಸವಾರಿ. ಧರ್ಮಲ್ವಾ ಕಾವೇರಿ, ನೀನು ಮುತ್ತೈದೆ ಹೆಣ್ಣಾಗಿ ಅನೇಕ ಸತ್ತು ಪರೀಕ್ಷೆಯಲ್ಲಿ ಗೆಲ್ಲುತ್ತೆನ್ನುವ ಆತ್ಮವಿಶ್ವಾಸ ನನಗಿದೆ. ನಿನ್ನ ಗಂಡ ಹಳ್ಳಿಯ ಕಿಲಾಡಿ, ಹಳ್ಳಿಯ ಕಿಲಾಡಿಯ ಕೈ ಹಿಡಿದು ಕೂಡಿ ಆಡಲು ಬಾರಮಾನ ಮಂದಿಗೆ. ಚಪ್ಪರ ಹಾಕಿ ಭೂಮಿಯ ಮಂಟಪ ಮಾಡಿ ತರೆಗಳ ಜೀವನವ ಜೋಡಿಸುವ ಕಲ್ಯಾಣ. ಇಲ್ಲೊಂದು ಸೈ ಮಾಡಿ. ನಾನಿನ್ ಬರ್ತೀನಿ. ನಮಸ್ಕಾರ. ನಮಸ್ಕಾರ. ಹೋಗಿ ಬನ್ನಿ. ಸಿದ್ಧ, ಕಾವೇರಿಯ ಕರೆದುಕೊಂಡು ಸ್ವಲ್ಪ ಏನು? ಆಯ್ತ್ರಿ, ಬಾರಮ್ಮ. ಯಾಕಣ್ಣ ಈ ಕಾಗದ ಬಂದ ತಕ್ಷಣ ಗಾಬರಿಗೊಂಡು ಅವರನ್ನೇಕೆ ಒಳಗೆ ಕಳಿಸಿದ್ರಿ? ಏನು ಸಮಾಚಾರ? ಈ ಇದ್ದಟ್ಟ ಪತ್ರ ವ್ಯವಹಾರದಲ್ಲಿ, ಅಣ್ಣ ತಮ್ಮರ ವೇದನೆಯಲ್ಲಿ, ಹಣದ ವ್ಯವಹಾರದಲ್ಲಿ ಅವರವರ ಸತಿಗಳಲ್ಲಿರಬಾರದು ಒಳಗೆ ನಾನೇ ಕಳಿಸಿದ್ದೆ. ಆಯ್ತಣ್ಣ, ನೀನು ಹೇಳುವ ಮಾತಿನಲ್ಲಿ ಅರ್ಥವಿರುತ್ತದೆ. ಇರಲಿ, ಓದಿರೋದನ್ನು. ಮೋಸ ಮುಸೋದರ ಮೋಸ. ಯಾಕೆ ಮೋಸ? ಏನಿದೆ ಈ ಕಾಗದದಲ್ಲಿ? ಬೇಗ ಹೇಳಣ್ಣ, ಬೇಗ ಹೇಳು. ಯಾವ ಅಧಿಕಾರಿಯಾದರೂ ನಿನಗೆ ಜೀವ ಬೆದರಿಕೆ ಹಾಕುತ್ತಿರುವನೆ? ಇಲ್ಲ, ನಿನ್ನ ರೈತ ವಾಣಿಯ ಸತ್ಯ ಹೊಡೆಯನ್ನು ಕೇಳಿದೆ.
ಯಾರಾದರೂ ವಿರೋಧಿಸಿ ಎದುರಿಸುತ್ತಿರುವರು, ಇಲ್ಲ ಮೋಸದಿಂದ ಯಾರಾದರೂ ನಮ್ಮ ಆಸ್ತಿಯನ್ನು ಕಸಿದುಕೊಳ್ಳುತ್ತಿರುವರೆ. ಹಾಗಿದ್ದರೆ ಬೇಗ ಹೇಳ, ಬೇಗ ಹೇಳು. ಆ ರಮನನ್ನು ಹೀಗೆ ಹೋಗಿ ತಂದೂರಿನ ಪವಿತ್ರ ಪಾದ ಮೇಲೆ ಕಾಡಲು ಹಾಕಿ ಬಿಡ್ತೀನಿ. ಅದೇ ನಡೆದಿದ್ದ ಸೋದರ. ಅರಣ್ಯ ಭೂಮಿ ಸಾಕಷ್ಟಾಗಿದ್ದರು, ಅದನ್ನು ಕೈ ಬಿಟ್ಟು ಮುಳುಗಡೆ ನಿವೇಶನಕ್ಕೆ ನಮ್ಮ ಹೊಲವನ್ನೇ ಸರ್ಕಾರ ಸೂಚಿಸಿ ಬಿಟ್ಟಿದ್ದಪ್ಪ. ನೀನು ಸಮಾಧಾನ ತಂದುಕೋ ಅಣ್ಣ, ನೀನು ಸಮಾಧಾನ ತಂದುಕೋ. ಇದರ ಪ್ರತಿಕಾರ ತೀರಿಸಲು ನಾನಿದ್ದೇನೆ. ಅಂದು ತೋರಿಸಿದ ಸರ್ಕಾರಿ ಜಾಗ ಬಿಟ್ಟು ಇಂದು ನಮ್ಮ ಹೊಲನೇ ಬೇಕೆಂದು ಚಾಡುವಳಿ ನಡೆಸಿದ ಯಾವುದೇ ದೊಡ್ಡ ಗಂಡಸಾಗಿರಲಿ ಅವನ ರಕ್ತನೇ ಹೋಗಿ ಹೇಳಿಬಿಡ್ತೀನಿ. ಆತುರದಲ್ಲಿ ಆವೇಶ ಪಡೆಗಳ ಸೋದರ, ಸಮಾಧಾನ ತಂದುಕೋ. ಆಸ್ತಿಯನ್ನು ಕಳೆದುಕೊಂಡು ಅಲೆಮಾರಿಗಳಾಗುತ್ತಿರುವುದೆಂದರೆ ಇನ್ನೆಲ್ಲಿಯ ಸಮಾಧಾನ, ಇನ್ನೆಲ್ಲಿಯ ಸಮಾಧಾನ? ಈ ಸರ್ಕಾರದಿಂದ ಯಾರು ಮಾಡುವಿದೆ? ಈ ಸತ್ಪರಿಚೆಯನ್ನು ನಾನೇ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಬಹಿರಂಗಪಡಿಸಿ ನಿತ್ಯ ಹೋರಾಟ ಮಾಡ್ತೀನಿ. ಅಕಸ್ಮಾತ್ ಏನಾದರೂ ಆ ಬೆಟ್ಟಪ್ಪನವರಿಗೆ ಹೆಸರು ಕೇಳಿ ಬಂದ್ರೆ ಹಸಿರ ಹೆಬ್ಬಲಿನಾಗಿ ಆ ಕೊಪ್ಪರ ಕೋಣವನ್ನ ಓಡಾಡಿಸಿ ಕಡಿತೀನಿ. ನನಗೆ ಅಪ್ಪಣೆ ಕೊಡೋಣ ಜಿಲ್ಲಾಧಿಕಾರಿಗಳೊಂದಿಗೆ ಸಮಾಲೋಚಿಸಲು. ಅದೆಲ್ಲ ನಿನಗೆ ತಿಳಿಯೋದಿಲ್ಲ ಸೋದರ, ಶಾಂತನಾಗು. ಅದಕ್ಕೆಲ್ಲ ನಾನಿದ್ದೀನಿ, ಬಾರ್ಪ.